ದೂರು ಕೊಡ್ತಾರ ರಾಜಣ್ಣ, ಯಾವ ತನಿಖೆ ಆಗುತ್ತೆ? ಹನಿ ಟ್ರ್ಯಾಪ್ ಮಾಸ್ಟರ್ ಮೈಂಡ್ ಸಿಕ್ಕಾಕೊಂಡ್ರ? ಹೈಕಮಾಂಡ್ ಸೈಲೆಂಟ್ ಸೂತ್ರ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಹನಿ ದೂರು ರೆಡಿ. ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡೋದಕ್ಕೆ ಕಡೆಗೂ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಮೊನ್ನೆ ಶುಕ್ರವಾರದಂದು ಸದನದಲ್ಲಿ ನಿಂತುಕೊಂಡು ತನ್ನ ವಿರುದ್ಧ ಆರೋಪ ಬಂದಿದೆ, ತನ್ನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ತನ್ನನ್ನು ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಯತ್ನಾಳ್ರು ಅಂತ ಹೇಳ್ತಾ ಅದಕ್ಕೆ ವಿವರಣೆಯನ್ನು ಕೊಟ್ಟಂತಹ KN ರಾಜಣ್ಣ ಅವರು ನ್ಯೂಸ್ 18 ಮೊದಲೇನೆ ಈ ವಿಚಾರದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವ ರೀತಿಯಲ್ಲಿ ತುಮಕೂರು ಭಾಗದ ಒಬ್ಬ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡುವಂಥ ಯತ್ನ ನಡೆದಿತ್ತು ಅಂತೇಳಿ ಅದನ್ನು ದೃಢಪಡಿಸುವಂತಹ ಕೆಲಸವನ್ನು ಸದನ ಒಳಗಡೆ ಮಾಡಿದ್ರು KN ರಾಜಣ್ಣ. ಹೌದು, ನನ್ನ ಮೇಲೆ ಅಂಥದ್ದೊಂದು ಪ್ರಯತ್ನ ನಡೆದಿತ್ತು, ಅದರ ವಿರುದ್ಧ ನಾನು ದೂರು ಕೊಡ್ತೇನೆ, ನಾನು ನಾಳೆನೇ ಕೊಡ್ತೇನೆ ಅನ್ನುವಂತಹ ಧಾಟಿಯಲ್ಲಿ ಅವರು ಮಾತನಾಡಿದರು. ಶುಕ್ರವಾರ ಆಯಿತು, ಶನಿವಾರ ಆಯಿತು, ಭಾನುವಾರ, ಸೋಮವಾರ 4 ದಿವಸಗಳಿಂದ ಅವರು ದೂರು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಮಂಗಳವಾರದಂದು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹನಿ ಟ್ರ್ಯಾಪ್ ದೂರು ಕೊಡೋದಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ದೂರು ಕೊಟ್ಟ ಮೇಲೆ ಮುಂದೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಅಷ್ಟೇ ದೊಡ್ಡದಿದೆ. ದೂರು ಕೊಟ್ಟ ಮೇಲೆ ಯಾವ ತನಿಖೆಯನ್ನು ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಹನಿ ಟ್ರ್ಯಾಪ್ ಮಾಡುವಂತಹ ಮಾಸ್ಟರ್ ಮೈಂಡ್ಗಳಿಗೆ ಲಗಾಮ ಹಾಕಲೇಬೇಕು ಅಂತ ಹೇಳಿದರೆ ಅದನ್ನು ಪೊಲೀಸರಿಗೆ ದೂರು ಕೊಡಬೇಕಾಗತ್ತೆ. ಯಾಕೆಂದರೆ ಇವರು ಕಾನೂನಿನ ತಜ್ಞರುಗಳಿದ್ದಾರೆ, ಕಾನೂನು ರಚನೆ ಮಾಡುವಂತಹ ಸ್ಥಾನದಲ್ಲಿರುವಂಥವ್ರು ಇದ್ದಾರೆ. ಇವ್ರಿಗೆ ಗೊತ್ತು ಎಲ್ಲಿ ದೂರು ಕೊಡಬೇಕು ಅಂತ ಹೇಳಿ. ಆ ದೂರನ್ನು ಅದೇ ಪ್ರಕಾರವಾಗಿ ಕೊಟ್ಟು ಈ ಹನಿ ಟ್ರ್ಯಾಪ್ನ ಮಾಸ್ಟರ್ ಮೈಂಡ್ಗೆ ಲಗಾಮ ಹಾಕುವಂಥ ಕೆಲಸವನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮತ್ತು ಕುತೂಹಲ ಇದ್ದೇ ಇದೆ. KN ರಾಜಣ್ಣ ಅವರು ಇವತ್ತು ದೂರು ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ದೂರು ಕೊಡೋದಕ್ಕೂ ಮುಂಚಿತವಾಗಿ ಅವರೊಂದು ಮಾತನ್ನು ಹೇಳಿದ್ದಾರೆ. ನಾನು ಇವತ್ತು ನನಗೆ ಸಮಯ ಸಿಕ್ತು, ಸುದೀರ್ಘವಾಗಿ ಪತ್ರದಲ್ಲಿ ಬರೆದಿದ್ದೀನಿ, ಲೆಟ್ರಲ್ಲಿ ಬರೆದಿದ್ದೀನಿ, ಏನೇನಾಯಿತು, ಯಾರ್ಯಾರು ಬಂದರು, ಏನು ಕತೆ, ಇವೆಲ್ಲವೂ ಕೂಡ ನಾನು ಬರೆದಿದ್ದೀನಿ. ನನಗೆ ಬರೆಯೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಕೊಟ್ಟಿರಲಿಲ್ಲ. ಇವತ್ತು ನನಗೆ ಟೈಮ್ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ರಾಜಣ್ಣ ಅವರು ಈ ದೂರಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡಿದ್ದೆ. ಅವರು ಏನೋ ಒಂದು ಆಫೀಸಲ್ಲಿ ಇದ್ದು ದೂರನ್ನು 4:15ಗೆ ಮನೆಯಿಂದ ಬಂದ್ಬಿಡಿ, ಮನೆಯಲ್ಲಿ ದಾಖಲೆಗಳು ಅದು ಏನಾಯಿತು ನಮ್ಮದು ತಪ್ಪಿದೆ ಅಂತ ಅನಿಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಅದು CCTVಗಳು. ಅದೇನು ಕಥೆನೋ ಈ ಗೌರ್ಮೆಂಟಲ್ಲಿ ತಗೊಂಡು ಯಾರು ಮನೆಗಳಿಗೆ CCTVಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪ ಇದು ಅಂದರೆ ಇಲ್ಲ ಸರ್, ಯಾರು ಮನೆಗಳಿಗೆ ಹಾಕಲ್ಲ ಸರ್. ಹೀಗೆ ರಾಜಣ್ಣ ಅವರು ತಾವು ದೂರು ಕೊಡುವಂತಹ ತೀರ್ಮಾನಕ್ಕೆ ಬಂದಿರುವುದಾಗಿ ಹೇಳಿದ್ದಾರೆ. ಇವತ್ತು ಅವರು ಪರಮೇಶ್ವರ್ ಅವ್ರನ್ನ ಟಿ ಬೇಗೂರಿನಲ್ಲಿರುವಂತಹ ಪರಮೇಶ್ವರ್ ಅವರ ಏನು ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ಅಲ್ಲಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನಲ್ಲಿ ಹೋಗಿ ಅಲ್ಲಿ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅವರು ಇಲ್ಲೆಲ್ಲ ಕೊಡೋದು ಬೇಡ, ನೀವು ಮನೆಗೆ ಬನ್ನಿ, 4:15ಗೆ ಬನ್ನಿ, 4:15ಗೆ ಮನೆಯಲ್ಲೇ ದೂರು ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಕ್ಲಾರಿಫಿಕೇಷನನ್ನು KN ರಾಜಣ್ಣ ಕೊಟ್ಟಿದ್ದಾರೆ. ಆದರೆ ದೂರು ಕೊಡ್ತಾರ ರಾಜಣ್ಣ? ಏನಿದೆ ಅವರ ಬಳಿಯಲ್ಲಿ ದೂರು ಕೊಡೋದಕ್ಕೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂತಹ ಪ್ರಶ್ನೆ ಮತ್ತು ಕುತೂಹಲ. ಅದನ್ನು ನಿಮಗೆ ಹೇಳ್ತೀನಿ. ಹನಿ ಟ್ರ್ಯಾಪ್ ಬಗ್ಗೆ ಕಡೆಗೂ ಕೂಡ ದೂರು ಕೊಡೋದಕ್ಕೆ ರಾಜಣ್ಣ ಅವರು ಮುಂದಾಗಿದ್ದಾರೆ. KN ರಾಜಣ್ಣ ಅವರು ಕಡೆಗೂ ತನ್ನ ವಿರುದ್ಧ ನಡೆದಿರುವಂತಹ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ಕೊಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಬರೋಬ್ಬರಿ ವಾರದ ಬಳಿಕ ಈಗ ದೂರು ಕೊಡುವಂತಹ ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಕಳೆದ ಶುಕ್ರವಾರದಿಂದ ಈ ಪ್ರಯತ್ನ ನಡೆದಿತ್ತು. ಈಗ 4 ದಿವಸಗಳ ನಂತರ ದೂರು ಕೊಡುವಂಥದ್ದಕ್ಕೆ ಮುಹೂರ್ತವನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಭೇಟಿಯಾಗಿದ್ದಾರೆ KN ರಾಜಣ್ಣ. ಆದರೆ ಈ ಘಟನೆ ನಡೆದು ಹಲವು ದಿವಸಗಳಾಗಿದ್ದಾವೆ. ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದರೆ 1 ವಾರ ಆಯಿತು. ಇದಾದ ನಂತರ ಈಗ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಟಿ ಬೇಗೂರು ಬಳಿಯಲ್ಲಿರುವಂತಹ ನೆಲಮಂಗಲ ಸಮೀಪದ ಟಿ ಬೇಗೂರು ಬಳಿಯಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಪರಮೇಶ್ವರ್ ಅವರನ್ನ ಭೇಟಿಯಾದರು. ಅವ್ರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ದೂರು ಕೊಡುವಂತಹ ತೀರ್ಮಾನದ ಬಗ್ಗೆ ಹೇಳಿದ್ದಾರೆ. ಸಂಜೆ ಬೆಂಗಳೂರಿನ ಮನೆಗೆ ಬನ್ನಿ ಅಂತ ಹೇಳ್ಕೊಂಡು ಪರಮೇಶ್ವರ್ ಅವರು ಹೇಳಿ ಕಳಿಸಿದ್ದಾರೆ ರಾಜಣ್ಣ ಅವರಿಗೆ. ಯಾಕಂದರೆ ನನ್ನ ಶಿಕ್ಷಣ ಸಂಸ್ಥೆಯಲ್ಲಿದ್ದೀನಿ, ಇಲ್ಲಿ ಬೇಡ ನೀವು ದೂರು ಕೊಡುವಂಥದ್ದು, ಅಲ್ಲಿಗೆ ಬನ್ನಿ ಅಂತ ಹೇಳಿ, ಮನೆಗೆ ಬನ್ನಿ ಅಂತೇಳಿ ಸಂಜೆ ಹೋಗಿ ದೂರು ಕೊಡ್ತೇನೆ ಅಂತ ಹೇಳ್ಕೊಂಡು KN ರಾಜಣ್ಣ ಹೇಳ್ಕೊಂಡಿದ್ದಾರೆ. ಸಂಜೆ 4:15ಗೆ ಬರಕ್ಕೆ ಹೇಳಿದ್ದಾರೆ. ಹಾಗಾಗಿ 4:15ಗೆ ಅವರ ಮನೆಗೆ ಹೋಗ್ತೀನಿ, ಅಲ್ಲಿ ದೂರು ಕೊಡ್ತೀನಿ ಅನ್ನುವಂಥ ತೀರ್ಮಾನವನ್ನು KN ರಾಜಣ್ಣ ಅವರು ಹೇಳ್ಕೊಂಡಿದ್ದಾರೆ. ಯಾವ ತನಿಖೆ ಆಗಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಬಿಟ್ಟದ್ದು.
ತನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದ ತನಿಖೆ ಆಗಬೇಕು ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಸರ್ಕಾರದ ಭಾಗನೇ KN ರಾಜಣ್ಣ ಅವರು. ಆದರೆ ಅವ್ರು ಹೇಳ್ತಿದ್ದಾರೆ ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಚಾರ ಇದು, ಅಥವಾ ಗೃಹ ಇಲಾಖೆಗೆ ಬಿಟ್ಟಿರುವಂಥ ವಿಚಾರ, ಪೊಲೀಸರಿಗೆ ಬಿಟ್ಟಿರುವಂಥ ವಿಚಾರ ಅನ್ನುವಂತಹ ಧಾಟಿಯಲ್ಲಿ, ಅಥವಾ ಪರಮೇಶ್ವರ್ ಅವರಿಗೆ ಬಿಟ್ಟಿರುವ ಅನ್ನುವಂಥ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ರಾಜಣ್ಣ ಅವರು ದೂರು ಕೊಡೋದಕ್ಕೆ ಹೊರಟಾಗಿ ಏನು ಹೇಳಿದರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಎಲ್ಲಾದರೂ ಜಡ್ಜಸ್ ಬಗ್ಗೆ ಹೇಳಿದ್ದೀರಾ? ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳೆಲ್ಲ ಆಯಾ ಪಾರ್ಟಿಗಳಲ್ಲಿ ಅವರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರಿದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ಯಾರ್ಯಾರು ರಾಜಕೀಯ ನಾಯಕರಿರ್ತಾರೆ ಅವರನ್ನು ಮಣಿಸ್ಬೇಕು ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನು ಮಾಡ್ತಾ ಇದ್ದಾರೆ. ಇದೇನು ಹೊಸದೇನಲ್ವಲ್ಲ ಇದು. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ, ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೇನೆ. ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನು ಇವತ್ತು ನೀಡ್ತೀನಿ. ರಾಜಣ್ಣವರಿಗೆ ಇವತ್ತು ಬೆಳಗ್ಗೆ ಸಮಯ ಸಿಕ್ಕಿದೆ, ಹೀಗಾಗಿ 3 ಪುಟಗಳ ದೂರನ್ನು ಬರೆದಿದ್ದಾರೆ ಅಥವಾ ಬರೆಸಿದ್ದಾರೆ. ರಾಜಣ್ಣ ಅವರ 3 ಪುಟಗಳಲ್ಲಿ ಏನಿದೆ ಹನಿ ಕಹಾನಿ ಅನ್ನೋಂಥ ನೋಡ್ತಾ ಹೋದಾಗ ಹನಿ ಟ್ರ್ಯಾಪ್ ಬಗ್ಗೆ ವಿವರವಾದಂತಹ 3 ಪುಟಗಳ ಕಥೆಯನ್ನು ಬರೆದಿದ್ದಾರೆ. ಏನೇನು ಆಗಿದೆ, ಯಾವ ಸಂದರ್ಭದಲ್ಲಿ ಬಂದಿದ್ದಾರೆ, ಯಾರು ಸಂಪರ್ಕಿಸಿದ್ದಾರೆ ತಮ್ಮನ್ನು, ಯಾರ ಮೂಲಕ ಬಂದಿದ್ದಾರೆ, ಅವ್ರು ಬಂದಂಥವ್ರು ಯಾರಿದ್ರು, ಈ ವಿಚಾರಗಳಿಗೆ ತನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಬರೆದಿದ್ದಾರೆ. 3 ಪುಟಗಳ ದೂರನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಈಗ KN ರಾಜಣ್ಣ ಸಹಕಾರ ಸಚಿವರಿಂದ 3 ಪುಟಗಳ ದೂರು ತಯಾರಾಗಿದೆ. ಏನೆಲ್ಲ ನಡೀತು, ಯಾವಾಗ ನಡೀತು, ಅಂದರೆ ಯಾರು ತಮ್ಮನ್ನು ಅಪ್ರೋಚ್ ಮಾಡಿದ್ರು, ಯಾವಾಗ ಮಾಡಿದ್ರು, ಏನೆಲ್ಲ ನಡೀತು, ಯಾವಾಗ ನಡೀತು, ಅಧಿವೇಶನದಲ್ಲಿ ತಾನು ಹೇಳಿದ್ದೇನು, ಸದನದ ಒಳಗಡೆ ತಾನು ಮಾತನಾಡಿರುವಂತಹ ಅಂಶಗಳು ಏನೇನಿದ್ವು, ವಿಶೇಷವಾಗಿ ಹನಿ ಟ್ರ್ಯಾಪ್ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಾನು ಕೊಟ್ಟಂತಹ ವಿವರಣೆಗೆ ಸಂಬಂಧಪಟ್ಟಂಥದ್ದು. ದೂರು ಕೊಡೋದಕ್ಕೆ ವಿಳಂಬ ಆಗಿದ್ದು ಯಾಕೆ, ಯಾವ ಕಾರಣಕ್ಕಾಗಿ ತಾನು ತಡವಾಗಿ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ತಡವಾಗಿ ಇದನ್ನು ತಮಗೆ ದೂರನ್ನು ದಾಖಲಿಸ್ತಾ ಇದ್ದೀನಿ ಅನ್ನುವಂಥದ್ದನ್ನು ಕೂಡ, ದಾಖಲೆಗಳು ಸಾಕ್ಷಿಗಳ ಸಂಗ್ರಹಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆದರೆ CC ಕ್ಯಾಮ್ರಾ ಇಲ್ಲ, ಅದರಿಂದ ವಿಳಂಬ ಆಗಿದೆ ಅಂತೇಳಿ. ಅಂದರೆ ನನ್ನ ಖಾಸಗಿ ನಿವಾಸಗಳಲ್ಲಿ CC ಕ್ಯಾಮ್ರಾಗಳಿದ್ದಾವೆ, ಆದರೆ ಸರ್ಕಾರ ನೀಡಿರ್ತಕ್ಕಂತಹ ಖಾಸಗಿ ಬಂಗಲೆ ಇದೆಯಲ್ಲ, ಸರ್ಕಾರ ಕೊಟ್ಟಿರುವಂತಹ ಬಂಗಲೆ, ಅಲ್ಲಿ CC ಕ್ಯಾಮ್ರಾಗಳು ಇಲ್ಲ, ಹೀಗಾಗಿ ವಿಳಂಬ ಆಗಿದೆ. ಬಂದು ಹೋದವರ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಬೇಕು. ನನ್ನ ಮನೆಗೆ ಯಾರೆಲ್ಲ ಬಂದು ಹೋಗಿದಾರೋ ಅಂಥವ್ರನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಈ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಬಂದವರೇ ಮಾಡಿದ್ರಾ ಅಥವಾ ಯಾರಾದರೂ ಕಳಿಸಿ ಮಾಡಿಸಿದ್ರಾ ಅಂತ ಹೇಳಿ. ಅಂದರೆ ತನ್ನ ಬಳಿಗೆ ಬಂದಂಥವರೇ ಹನಿ ಟ್ರ್ಯಾಪ್ನ ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ, ಅಥವಾ ಅವರ ಹಿನ್ನೆಲೆಯಲ್ಲಿ ಬೇರೆ ಯಾರಾದ್ರಿದ್ದು ಅವರು ಕಳಿಸಿ ಮಾಡಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಅಪರಿಚಿತರ ವಿರುದ್ಧ ದೂರನ್ನು ದಾಖಲಿಸೋದಕ್ಕೆ KN ರಾಜಣ್ಣ ಅವರು ಮುಂದಾಗಿದ್ದಾರೆ. ಅಂದರೆ ಇವರು ಇವರನ್ನ ಭೇಟಿಯಾಗಿದ್ದಾರೆ, ಅವರ ಪರಿಚಯ KN ರಾಜಣ್ಣ ಅವರಿಗೆ ಇಲ್ಲ ಅಂತೇಳಿ ಹೇಳಿದ್ದಾರೆ. 2 ಬಾರಿ ಬಂದಾಗಲೂ ಕೂಡ ಒಬ್ಬನೇ ಹುಡುಗ ಬಂದಿದ್ದ. ಅಂದರೆ ತಮ್ಮನ್ನ ಭೇಟಿಯಾಗೋದಕ್ಕೆ ಯಾವುದೋ ಹೆಣ್ಮಕ್ಳನ್ನ ಕರ್ಕೊಂಡು ಬಂದಂತಹ ವ್ಯಕ್ತಿ ಒಬ್ಬನೇ ವ್ಯಕ್ತಿ ಇದ್ದ, ಆತನೇ 2 ಬಾರಿ ಕೂಡ ಬಂದಿದ್ದಾನೆ. ಆದರೆ 2 ಬಾರಿ ಬಂದಾಗಲೂ ಕೂಡ ಹುಡುಗಿಯರು ಬೇರೆ ಬೇರೆ ಇದ್ರು, ಬೇರೆ ಬೇರೆ ಹುಡುಗಿಯರನ್ನ ಕರ್ಕೊಂಡು ಬಂದಿದ್ದ. ಒಬ್ಬ ವ್ಯಕ್ತಿಯ ಜೊತೆಗೆ ಬೇರೆ ಹುಡುಗಿಯೂ ಕೂಡ ಬಂದಿದ್ಲು. ಅವರು ಯಾರು ಅನ್ನೋಂಥದ್ದು ಗೊತ್ತಾಗಬೇಕು. ಆಕೆ ಯಾವ ರೀತಿಯಂತಹ ಡ್ರೆಸ್ ಮಾಡ್ಕೊಂಡಿದ್ಲು ಅನ್ನೋದನ್ನು ಬರೆದಿದ್ದಾರೆ. ಜೀನ್ಸ್ ಪ್ಯಾಂಟನ್ನು ಧರಿಸಿದ್ಲು, ಬ್ಲೂ ಟಾಪನ್ನು ಹಾಕ್ಕೊಂಡು ಬಂದಿದ್ಲು. ಜೀನ್ಸ್ ಪ್ಯಾಂಟ್ ಧರಿಸಿದ್ದು ಮತ್ತು ಬ್ಲೂ ಟಾಪನ್ನು ಧರಿಸ್ಕೊಂಡು ಬಂದಿದ್ಲು ಅನ್ನುವಂತಹ ವಿವರಣೆಯನ್ನು ಕೂಡ ರಾಜಣ್ಣ ಅವರು ಬರೆದಿದ್ದಾರೆ. 2ನೇ ಬಾರಿ ಬಂದಾಗ ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ. ರಾಜಣ್ಣ ಅವರ ಬಳಿಯಲ್ಲಿ ಅವರು ಹೇಳ್ಕೊಂಡಂಥದ್ದು, ನಾನು ಹೈಕೋರ್ಟ್ ಲಾಯರ್ ಅಂತ ತಿಳ್ಕೊಂಡು ಹೇಳ್ಕೊಂಡಿದ್ದಾರೆ. ಪರ್ಸನಲ್ ಮತ್ತು ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು ಅಂತ ಹೇಳಿದ್ರಂತೆ. ಬಹಳ ಪರ್ಸನಲ್ ಆಗಿರ್ತಕ್ಕಂತಹ, ಬಹಳ ಮಹತ್ವದ್ದಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಜೊತೆಗೆ ಮಾತನಾಡಬೇಕು, ಅದನ್ನು ಗುಟ್ಟಾಗಿ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜಣ್ಣ ಅವರು ಈ ವಿಚಾರದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಜನ ಬಂದಿದ್ರು ಅಂತ ಒಂದು ಮೆನ್ಷನ್. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದರೆ ಏನು ಕೋಟ್ ಹಾಕೊಂಡು ಬಂದಿರ, ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ ಇದ್ರದ್ದು
ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರು ಅಂತ ಹೇಳ್ಕೊಂಡಿದ್ರು. ಹೀಗೆ ರಾಜಣ್ಣ ಅವರಲ್ಲಿ ಒಂದಷ್ಟು ವಿವರಗಳಿದ್ದಾವೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷ್ಯಗಳೂ ಕೂಡ ನನ್ನ ಬಳಿಯಲ್ಲಿ ಇದೆ ಅನ್ನೋದನ್ನು ಅವ್ರಿಗೆ ಹಿಂದೆ ಹೇಳ್ಕೊಂಡಿದ್ರು. ಸಾಕ್ಷ್ಯಗಳು ಅಂತ ಹೇಳಿದ ತಕ್ಷಣವೇ ಅದು ಮೆಟೀರಿಯಲ್ ಎವಿಡೆನ್ಸೇ ಆಗಿರಬೇಕು ಅಂತಿಲ್ಲ, ಅವರು ನೋಡಿರ್ತಕ್ಕಂಥದ್ದು ಕೂಡ ಒಂದು ಸಾಕ್ಷ್ಯ ಆಗುತ್ತೆ, ಅದರ ದೂರಿನ ಸ್ವರೂಪದಲ್ಲಿ ಬರೀಬಹುದು. ಇಂಥದ್ದು ನೋಡಿ, ಬ್ಲೂ ಟಾಪ್ ಧರಿಸಿದ್ಲು, ಜೀನ್ಸ್ ಪ್ಯಾಂಟ್ ಹಾಕಿದ್ರು, ಅವ್ರ ಜೊತೆಗೆ ಇಂಥ ಒಬ್ಬ ಹುಡುಗ ಇದ್ದ, ಈ ಹುಡುಗಿ ಬಂದಿದ್ದು, ಇವುಗಳು ಇದ್ದರು ಅನ್ನುವಂಥದ್ದನ್ನು ಹೇಳಬಹುದು. ಅದರ ಹೊರತಾಗಿಯೂ ಕೂಡ ಅವರ ಬಳಿಯಲ್ಲಿ ಬೇರೆನೇನು ಸಾಕ್ಷ್ಯಗಳಿದ್ದಾವೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. CCTV ಕ್ಯಾಮ್ರಾದ ಬಗ್ಗೆ ಅವರು ಹೇಳಿದ್ದಾರೆ. ನನ್ನ ಸರ್ಕಾರಿ ಬಂಗಲೆಯಲ್ಲಿ ಅವರು ಬಂದು ಭೇಟಿಯಾಗಿರೋದ್ರಿಂದಾಗಿ ಅಲ್ಲಿ CC ಕ್ಯಾಮ್ರಾಗಳು ಇರಲಿಲ್ಲ ಅಂತ ಹೇಳ್ತಾರೆ. ತನ್ನ ಖಾಸಗಿ ನಿವಾಸಗಳಲ್ಲಿ, ಅಂದರೆ ತನ್ನದೇ ನಿವಾಸಗಳಲ್ಲಿ ಮಾತ್ರ CC ಕ್ಯಾಮ್ರಾಗಳು ಇದ್ದಾವೆ ಅನ್ನೋದನ್ನು ಕೂಡ ರಾಜಣ್ಣ ಅವರು ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇರುವ ಪ್ರಶ್ನೆ, ಹನಿಯ ತನಿಖೆ ಯಾರು ಮಾಡ್ತಾರೆ? ಈಗ ದೂರು ಕೊಡ್ತಾರಪ್ಪ ಅವರು, ದೂರು ಕೊಡುವಂಥಲ್ಲೂ ಕೂಡ ಅವರು ಬಹಳ ಜಾಣತನದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದನ್ನು ನಿಮಗೆ ಹೇಳ್ತೀನಿ. ಹನಿ ಟ್ರ್ಯಾಪ್ ಬಗ್ಗೆ ಯಾವ ತನಿಖೆ ಮಾಡುತ್ತೆ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾವ ತನಿಖೆಯನ್ನು ಮಾಡಿಸ್ತಾರೆ ಅಂತ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಲಿ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ನಡೆಸ್ತಾರೋ ಅಥವಾ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾರಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಇದ್ದೇ ಇದೆ. ಅಥವಾ SIT ರಚನೆ ಮಾಡಿ ತನಿಖೆ ಮಾಡಿಸುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ನಿಜಕ್ಕೂ ಕೂಡ ಇದು ಗಂಭೀರ ಪ್ರಕರಣ ಆಗಿದ್ದರೆ, ಇದು 224 ಶಾಸಕರ ಗೌರವದ ಪ್ರಶ್ನೆ ಅಂತೆಲ್ಲ ಸದನದಲ್ಲಿ ಮಾತನಾಡ್ಕೊಂಡಿದ್ರಲ್ಲ, ಅಂಥದ್ದು ಗೌರವದ್ದೇ ಪ್ರಶ್ನೆ ಹೌದು ಅಂತೇಳಿ ಆದರೆ, ಶಾಸಕರಿರುವಂತಹ ಭಯ ನಿವಾರಣೆಯ ಕೆಲಸ ಇದು ಅಂತೇಳಿ ಆದರೆ, ADGP ಅಥವಾ DGP ರ್ಯಾಂಕ್ ಅಧಿಕಾರಿಗಳಿಂದ ತನಿಖೆ ಆಗುತ್ತಾ? ಅಂದರೆ ಪೊಲೀಸರ ಮೂಲಕವಾಗಿಯೇ ತನಿಖೆ ನಡೆಸ್ತಾರಾ? ಅಥವಾ ಇದನ್ನು ಕೇವಲ ಯಾವುದೇ ರೀತಿಯಿಂದ FIR ಅನ್ನು ದಾಖಲಿಸದೆ, ಯಾಕಂದರೆ FIR ದಾಖಲಿಸಬೇಕಂದ್ರೆ ಇವರು ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಆಗೋದಿಲ್ಲ. ಇವರು ಹೋಗಬೇಕಾಗಿರೋದು ಪೊಲೀಸ್ ಠಾಣೆಗೆ. ತಮ್ಮ ಮನೆ ಇರುವಂತಹ ಅದರ ವ್ಯಾಪ್ತಿಯಲ್ಲಿ ಬರುವಂಥ ಯಾವ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುತ್ತೋ ಆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕಾಗಿತ್ತು ರಾಜಣ್ಣ ಅವರು ಇಷ್ಟೊತ್ತಿಗಾಗಲಿಲ್ಲ. ಅದನ್ನು ಹೋಗಿ ಗೃಹ ಸಚಿವರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಮಂತ್ರಿಯ ದೂರನ್ನು ಗೃಹ ಸಚಿವರು ಹ್ಯಾಂಡಲ್ ಮಾಡಲ್ಲ. ಯಾರದೇ ದೂರ ಆದರೂ ಕೂಡ ಇಂತಹ ಕೆಲಸಗಳು ನಡೆದಾಗ ಪೊಲೀಸರೇ ತನಿಖೆಯನ್ನು ಮಾಡಬೇಕಾಗತ್ತೆ. ಆದರೆ ಅವರು ಹಾಗೆ ಮಾಡ್ತಾರಾ? ಅಥವಾ CBI ಕೊಡುವಂತಹ ಅಚ್ಚರಿಯ ನಿರ್ಧಾರ ಏನಾದರೂ ಸರ್ಕಾರ ಮಾಡುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಅಂಥವು ಸಾಧ್ಯತೆಗಳು ಶೂನ್ಯ ಅಂತಲೇ ಹೇಳ್ಬೋದು. ಅಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇದರ ನಡುವೆನೇ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹನಿ ಕಹಾನಿ ತಲುಪಿದೆ. ಸಚಿವ KN ರಾಜಣ್ಣ ಹನಿ ಟ್ರ್ಯಾಪ್ ಯತ್ನದ ಕೇಸನ್ನು ದೆಹಲಿಗೆ ಕೊಂಡೊಯ್ದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅವರು ದೆಹಲಿಯಲ್ಲಿ ಬೀಳ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿದ್ದಾರೆ ಅವರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಅವರು ದೂರನ್ನು ಕೊಡ್ತಾ ಇದ್ದಾರೆ. KN ರಾಜಣ್ಣ ಅವರನ್ನು ಯಾವ ಸ್ವರೂಪದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ, ಅವರನ್ನು ಯಾವ ಸ್ವರೂಪದಲ್ಲಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ನಡೆದಿದೆ, ಇದರ ಬಗ್ಗೆ ಅವರು ದೂರನ್ನು ಕೊಡ್ತಿದ್ದಾರೆ. ಇಂದೂ ಕೂಡ ಕೆಲ ನಾಯಕರನ್ನು ಭೇಟಿಯಾಗಿ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಮುಖ್ಯವಾಗಿ KC ವೇಣುಗೋಪಾಲ್ ಅವರು ಕೂಡ ಭೇಟಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಮಾಹಿತಿಯನ್ನು ಮತ್ತು ಈ ದೂರನ್ನು ಕೊಡುವಂತಹ ಕೆಲಸವನ್ನು ಪಕ್ಷದ ಸಂಘಟನಾ ಕಾರ್ಯದರ್ಶಿಗೂ ಕೂಡ ಮಾಡ್ತಾ ಇದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದ್ದು ಸರಿಯಾಗಿದೆ. ರಾಜಣ್ಣವರು ಯಾವ ಸ್ವರೂಪದಲ್ಲಿ ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಇದರಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಏನೂ ಇಲ್ಲ. ಒಬ್ಬ ನಾಯಕನಾಗಿ, ಒಬ್ಬ ಸಚಿವನಾಗಿ ಅವರು ಹಾಗೆ ಮಾಡಿರೋದು ಸರಿಯಾಗಿದೆ. ರಾಜಣ್ಣ ಮಾತಾಡಿದ್ದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಅದನ್ನು ಸಮರ್ಥನೆ ಮಾಡಿಕೊಳ್ಳೋದೇ ಅಲ್ಲದೇನೆ ಆ ಸಮರ್ಥನೆಯನ್ನು ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ರಾಜಣ್ಣ ಅವರನ್ನು ಮುಗಿಸುವಂತಹ ಷಡ್ಯಂತ್ರ ಈಗ ನಡೀತಾ ಇರುವಂಥದ್ದು. ರಾಜಕೀಯವಾಗಿ ಅವ್ರನ್ನ ಮುಗಿಸುವಂತಹ ಷಡ್ಯಂತ್ರ ಅನ್ನುವಂತಹ ದೂರನ್ನು ನಮ್ಮ ಪಕ್ಷದವರೇ ಮಾಡಿರಬಹುದು ಅನ್ನುವಂತಹ ಶಂಕೆ ಇದೆ. ಈ ಕೃತ್ಯವನ್ನು ಎಸಗಿರುವಂಥದ್ದು ಬೇರೆನ್ಯಾರೂ ಅಲ್ಲ, ನಮ್ಮ ಪಕ್ಷದವರೇ ಮಾಡಿರಬಹುದು ಅನ್ನುವಂಥ ಶಂಕೆ ಇದೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ಗೆ ವಿವರಿಸುವಂಥ ಕೆಲಸವನ್ನು ರಾಜಣ್ಣನವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಯಾರೇ ಇದ್ರೂ ಕೂಡ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಈ ವಿಚಾರವನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಲೇಬಾರದು. CMಗೂ ಕೂಡ ಈ ಸಂಬಂಧವಾಗಿ ಸೂಚನೆಯನ್ನು ಹೈಕಮಾಂಡ್ನವರು ಕೊಡಬೇಕು. ಸರಿಯಾದಂಥ ತನಿಖೆಯನ್ನು ಮಾಡಿಸಿ ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಡಬೇಕು. ಇದೇ 30ರ ಬಳಿಕ ನಾನೂ ಕೂಡ ದೆಹಲಿಗೆ ಹೋಗ್ತೇನೆ ಅಂತ ಹೇಳ್ಕೊಂಡು KN ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ, ಅವರಿಗೆ ವಿಚಾರವನ್ನು ಮನವರಿಕೆ ಮಾಡಿಕೊಡ್ತೀನಿ ಅಂತಕೊಂಡು KN ರಾಜಣ್ಣ ಕೂಡ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವರ ಬಳಿಕ ರಾಜಣ್ಣ ಕೂಡ ಮಾಸ್ಟರ್ ಮೈಂಡ್ ವಿರುದ್ಧ ದೂರನ್ನು ಕೊಡಬಹುದು. ಹನಿ ಕಹಾನಿ ಎಲ್ಲಿಂದ ಶುರುವಾಗುತ್ತೆ,
ಯಾರ ಫ್ಯಾಕ್ಟ್ರಿಯಲ್ಲಿ ಶುರು ಆಗ್ತಿದೆ, ಯಾರು ಇದನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದನ್ನು ಹೇಳಬಹುದು. ಆ ಕೆಲಸವನ್ನು ರಾಜಣ್ಣವರು ಕೂಡ ಮಾಡೋರಿದ್ದಾರೆ. ಅದರ ಬಗ್ಗೆ ರಾಜಣ್ಣ ವಿವರಿಸಿದ್ದಾರೆ, ತೋರಿಸ್ತೀನಿ. ಎಲ್ಲಿಗೆ ಹೋಗ್ತೀನಿ, 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸು ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. 30 ಕಳೆದ ಮೇಲೆ ಹೈಕಮಾಂಡ್ಗೂ ಗಮನಕ್ಕೆ ತಂದು ಕೊಡುವಂಥದ್ದು ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ ಅವರು. ಈಗ ಖುದ್ದು ಹೋಗಿ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನಾನು ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ ಅವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ. ಹೀಗೆ ರಾಜಣ್ಣ ಅವರ ಹನಿ ಕಹಾನಿ ಸದ್ಯಕ್ಕೆ ದೂರಿನ ರೂಪವನ್ನು ಪಡ್ಕೊಂಡಿದೆ. ಅದು ಇಷ್ಟುವರೆಗೆ ಬಾಯಿ ಮಾತಿನಲ್ಲಿತ್ತು, ಈಗ ಅದು ಅಕ್ಷರದ ರೂಪವನ್ನು ಪಡೆದಿದೆ, ದೂರಿನ ರೂಪವನ್ನು ಪಡೆದಿದೆ. 3 ಪುಟಗಳಲ್ಲಿ ದಾಖಲಾಗಿದೆ. ಆ ದಾಖಲಾಗಿರ್ತಕ್ಕಂತಹ ಕತೆ ಈಗ ಗೃಹ ಸಚಿವರ ಕೈಗೆ ತಲುಪುವುದು. ಗೃಹ ಸಚಿವರು ಅದನ್ನು ನಿಜಕ್ಕೂ ಹೇಗೆ ತನಿಖೆ ನಡೆಸ್ತಾರೆ, ಕೇವಲ ಪೊಲೀಸ್ ತನಿಖೆಯ ಮೂಲಕವಾಗಿ ಮಾಡಿಸ್ತಾರಾ ಅಥವಾ ಕೇವಲ ಅದನ್ನು ನ್ಯಾಯಾಂಗ ತನಿಖೆಯ ಮೂಲಕವಾಗಿ ವರದಿ ಪಡ್ಕೊಳ್ಳುವಂತಹ ಪ್ರಯತ್ನಕ್ಕಷ್ಟೇ ಸೀಮಿತಗೊಳಿಸ್ತಾರಾ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ, ನೋಡಬೇಕಾಗಿದೆ. ಇನ್ನು 2ನೇ ಸುದ್ದಿ ಕಡೆಗೆ ಹೋಗೋಣ. ಅವಹೇಳನ, ಬೆಂಕಿ, ಆಕ್ರೋಶ, ದಹನ. ಡಿಕೆಶಿ ವಿರುದ್ಧ ವಿಭಿನ್ನ ಹೋರಾಟ. ಆ ಒಂದೇ ಮಾತಿನಿಂದಲೇ ಡಿಕೆಗೆ ಸಂಕಷ್ಟ. ಇದುವೇ ಚದುರಂಗದ 2ನೇ ಸ್ಟೋರಿ. ಸಂವಿಧಾನ ಸುಳಿಯಲ್ಲಿ ಡಿಕೆ. ಕಾಂಗ್ರೆಸ್ ನಾಯಕರನ್ನ ನಿದ್ದೆಯಿಂದ ಎಬ್ಬಿಸಿ ಮಾತನಾಡಿಸಿದ್ರು ಕೂಡ ಅವರು ಹೇಳುವಂತಹ ಉತ್ತರ, ನಾವು ಸಂವಿಧಾನದ ರಕ್ಷಕರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥವ್ರು ನಾವು, ಈ ದೇಶದ ಸಂವಿಧಾನವನ್ನು ರಕ್ಷಿಸುವಂಥವ್ರು ನಾವು ಅಂತ ಕಾಂಗ್ರೆಸ್ ನಾಯಕರನ್ನ ನಿದ್ದೆ ಮಾಡ್ತಾ ಇದ್ರು ಕೂಡ ಬಡಿದೆಬ್ಬಿಸಿ ಕೇಳಿದಾಗಲೂ ಕೂಡ ಅದನ್ನು ಹೇಳಬಲ್ಲರು. ಅಷ್ಟರ ಮಟ್ಟಿಗೆ ಸಂವಿಧಾನ ರಕ್ಷಣೆ ಅನ್ನುವಂಥ ತಮ್ಮ ಹೊಣೆಗಾರಿಕೆ, ತಮ್ಮ ಉತ್ತರದಾಯಿತ್ವ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಇಂತಹ ನಾಯಕರ ನಡುವೆ ಸಂವಿಧಾನದ ಬಗ್ಗೆ ಡಿಕೆ ಶಿವಕುಮಾರ್ ಆಡಿರುವಂತಹ ಮಾತುಗಳು ಈಗ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಬಿಜೆಪಿ ಊಹಿಸಿರದಂತಹ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು ನ್ಯೂಸ್ 18 ಇಂಡಿಯಾದ ಕಾರ್ಯಕ್ರಮದಲ್ಲಿ ಕುಳಿತು ಆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತು. ಇದೇ ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಾಯಕರುಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಬಾಯಿ ಬಿಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಇದು ಸಂವಿಧಾನ ಬದಲಾವಣೆ ಅನ್ನುವಂತಹ ಪದ, ಚೇಂಜ್ ಅನ್ನುವಂತಹ ಪದ, ಸಂವಿಧಾನದಲ್ಲಿ ಬದಲಾವಣೆಗಳು ಆಗಿದ್ದಾವೆ, ಆಗ್ತವೆ ಅನ್ನುವಂತಹ ಮಾತುಗಳನ್ನು ಹೇಳಿರುವಂತಹ ರೀತಿ, ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಈಗ ಪ್ರತಿಪಕ್ಷ ಬಿಜೆಪಿಯವರು, ಕರ್ನಾಟಕದಲ್ಲಿ ಪ್ರತಿಪಕ್ಷ ಆಗಿರ್ತಕ್ಕಂತಹ ಬಿಜೆಪಿಯವರು, ದೇಶವನ್ನು ಆಳ್ತಾ ಇರತಕ್ಕಂತಹ ಬಿಜೆಪಿ ನಾಯಕರುಗಳು ಈಗಾಗಲೇ ಶಿವಕುಮಾರ್ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಶಿವಕುಮಾರ್ ವಿರುದ್ಧ ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ. ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟ ನಡೆದಿದೆ. ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪದ ಹೋರಾಟ ನಡೆದಿದೆ ಅನ್ನುವಂಥದ್ದು ಕೂಡ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಹೋರಾಟ ಹಾವೇರಿಯಲ್ಲಿ ಶಿವಕುಮಾರ್ ಅವರ ವಿರುದ್ಧ ಅವಾಚ್ಯ ಪದದ ಬಳಕೆಯಾಗಿದೆ. ಕಳ್ಳ, ಇನ್ನೇನೇನೋ ಮಗ ಅನ್ನುವಂತಹ ರೀತಿಯಲ್ಲೂ ಕೂಡ ಮಾತನಾಡಿದರೆ ಅರುಣ್ ಕುಮಾರ್ ಪೂಜಾರ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರರು, ಹಾವೇರಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಅವರು ತಮ್ಮ ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡಿದ್ದಾರೆ, ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನೇತೃತ್ವವನ್ನು ವಹಿಸಿದ್ರು. ಶಿವಕುಮಾರ್ ವಿರುದ್ಧದ ಹೋರಾಟದ ನೇತೃತ್ವವನ್ನು ತೆಂಗಿನಕಾಯಿ ವಹಿಸಿದ್ರು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಮುಂದಿಟ್ಟುಕೊಂಡು ಅದಕ್ಕೆ ಚಪ್ಪಲಿಲಿ ಹೊಡೆದು ಬಾಯ್ ಬಾಯ್ ಬಡ್ಕೊಂಡು ಅದನ್ನು ದಹನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರ ಫೋಟೋಗಳನ್ನು ಧ್ವಂಸ ಮಾಡಿದ್ದಾರೆ, ಅದನ್ನು ಸುಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬೀದರ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನು ದಹನ ಮಾಡಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರುಗಳು ಬೀದರ್ನಲ್ಲಿ ಶಿವಕುಮಾರ್ ಅವರ ಪ್ರತಿಕೃತಿಯನ್ನು ದಹನ ಮಾಡಿದರು. ಕೇಂದ್ರದ ಮಾಜಿ ಸಂಸದರು ಕೂಡ ಇದರಲ್ಲಿ, ಮಾಜಿ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಬಿಜೆಪಿಯ ಘಟಾನುಘಟಿ ನಾಯಕರುಗಳು, ಜಿಲ್ಲೆಯ ನಾಯಕರುಗಳು ಭಾಗಿಯಾಗಿದ್ದರು. ಇನ್ನು ಚಿಕ್ಕಮಗಳೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಬ್ಯಾನರ್ಗೆ ಮೊಟ್ಟೆಯನ್ನು ಹೊಡೆದು ಅದರ ಮೂಲಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊಟ್ಟೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಅವರ ಬ್ಯಾನರ್ಗೆ, ಡಿಸಿಎಂ ಅವರ ಬ್ಯಾನರ್ಗೆ, ಡಿಸಿಎಂ ಜೊತೆಗೆ ಸಿಎಂ ಕೂಡ ಉಚಿತವಾಗಿ ಅವರು ಬಳಕೆ ಮಾಡ್ಕೊಂಡಿದ್ದಾರೆ. ಇಬ್ಬರ ಬ್ಯಾನರ್ಗಳಿಗೆ ಮೊಟ್ಟೆಯಿಂದೆಲ್ಲ ಹೊಡೆದಿದ್ದಾರೆ. ಇನ್ನು ಡಿಕೆಶಿ ಪ್ರತಿಕೃತಿಗೆ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಗದಗದಲ್ಲಿ ಮಾಡಿದರು. ಬೆಂಕಿಯನ್ನು ಆರಿಸುವಂಥ ಪ್ರಯತ್ನವನ್ನು ಕಡೆಗೆ ಪೊಲೀಸರು ಮಾಡಬೇಕಾಯಿತು. ಯಾಕೆಂದರೆ ಬೆಂಕಿ ಹಚ್ಚುವಂಥದ್ದು
ಅವ್ರ ಕೆಲಸ ಆದರೆ ಬೆಂಕಿ ನಂದಿಸಬೇಕಾಗಿರೋದು ಖಾಕಿ ಕೆಲಸ ಆಗಿತ್ತು. ಇನ್ನು ಬೆಂಕಿ ಆರಿಸಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ DK ಭಾವಚಿತ್ರವನ್ನು ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. DK ಭಾವಚಿತ್ರವನ್ನು ಹರಿದು ಮೈಸೂರಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಇದು ಸಾಲದೆಂಬಂತೆ ತೀರ್ಥಹಳ್ಳಿಯಲ್ಲಿ ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಶಿವಮೊಗ್ಗದಕ್ಕಿಂತ ಹೆಚ್ಚಾಗಿ ತೀರ್ಥಹಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನು ಸಂಘಟಿಸಿದ್ದಾರೆ. ಮಾಜಿ ಗೃಹ ಸಚಿವರು ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವವನ್ನು ವಹಿಸಿದರು. ತಲೆನೇ ಇಲ್ದಿರತಕ್ಕಂತಹ ಒಂದು ಪ್ರತಿಕೃತಿಯನ್ನು ಮಾಡಿದರು. ಆ ಪ್ರತಿಕೃತಿಯನ್ನು DK ಶಿವಕುಮಾರ್ ಅಂತೇಳಿ ಹೆಸರಿಸಿ ಅವರು ಸುಡುವಂಥ ಕೆಲಸ ಮಾಡಿದರು. ಇನ್ನು ಮಂಡ್ಯದಲ್ಲಿ ಸಂವಿಧಾನ ಬದಲಿಸುವರಿದ್ದಾರೆ ಎಚ್ಚರ ಅನ್ನುವಂತಹ ನಾಮಫಲಕವನ್ನು ಹಿಡಿದು ಸಂವಿಧಾನ ಬದಲಿಸುವವರಿದ್ದಾರೆ ಎಚ್ಚರ ಅಂತ ಹೇಳಿಕೊಂಡು ಹೋರಾಟ ನಡೆಸಿದ್ದಾರೆ. ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಉಚಿತ ಅನ್ನುವಂಥ ರೀತಿಯಲ್ಲಿ ಒಂದಕ್ಕೊಂದು ಫ್ರೀ ಅನ್ನುವಂಥ ರೀತಿಯಲ್ಲಿ CM ಜೊತೆಗೆ DCM ಜೊತೆಗೆ CM ಫೋಟೋವನ್ನು ಕೂಡ ಇಟ್ಕೊಂಡು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಇಲ್ಲಿ ಶಿವಕುಮಾರ್ ಅವರಿಗೆ ಸಂವಿಧಾನ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿರೋದಕ್ಕೆ ಕಾರಣ BJP ರಾಜ್ಯವ್ಯಾಪಿ ಇವತ್ತು ವಿಭಿನ್ನವಾದಂಥ ಪ್ರತಿಭಟನೆ ಮಾಡ್ತಾ ಇದೆ. ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ರೀತಿಯಂಥ ಹೋರಾಟವನ್ನು ನಡೆಸಿದ್ದಾರೆ. ಅದೆಲ್ಲ ಒಂದು ಭಾಗ. ಅದು ಹೈಕಮಾಂಡ್ ಸೂಚನೆಯಂತೆ ಪ್ರತಿಭಟನೆ ಬಹಳ ಜೋರಾಗಿ ಸಾಗ್ತಾ ಇದೆ. ಹೈಕಮಾಂಡ್ ಇದನ್ನು ಮಾನಿಟರ್ ಮಾಡ್ತಾ ಇದೆ. BJP ಹೈಕಮಾಂಡ್ DK ಶಿವಕುಮಾರ್ ರಾಜೀನಾಮೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಉಪಮುಖ್ಯಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ಕಂಟಿನ್ಯೂ ಆಗಬಾರ್ದು. BJP ಅನಂತಕುಮಾರ್ ಹೆಗಡೆಗೆ ಡ್ಯಾಮೇಜ್ ಆಗಿತ್ತು ಹಿಂದೆ. BJPಯವರು ಅನ್ನುವಂಥ ಕಾರಣಕ್ಕಾಗಿ ಮತ್ತಷ್ಟು ಡ್ಯಾಮೇಜ್ ಆಗ್ತಾ ಹೋಯಿತು. ಅದನ್ನೇ ಕಾಂಗ್ರೆಸ್ ಅವರು ರಾಷ್ಟ್ರವ್ಯಾಪಿಯಾಗಿ ಬಳಸಿದ್ರು. ಹೀಗಾಗಿ ಲೋಕಸಭಾ ಟಿಕೆಟ್ ಕೊಟ್ಟಿರಲಿಲ್ಲ BJP ಹೈಕಮಾಂಡ್ ಅವರು ಅನಂತಕುಮಾರ್ ಹೆಗಡೆಗೆ. ಈಗ ಅದೇ ಅಸ್ತ್ರವನ್ನು DK ಶಿವಕುಮಾರ್ ಅವರ ವಿರುದ್ಧ ಬಳಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಮತ್ತು ದಲಿತ ಸಚಿವರನ್ನ ಎತ್ತಿಕಟ್ಟೋದಕ್ಕೆ, ದಲಿತ ಮುಖಂಡರುಗಳನ್ನು ಎತ್ತಿಕಟ್ಟೋದಕ್ಕೆ BJP ಮೆಗಾ ಪ್ಲಾನ್ ರೂಪಿಸ್ಕೊಂಡಿದೆ ಶಿವಕುಮಾರ್ ಅವರ ವಿರುದ್ಧ. ಯಾಕಂದರೆ ಅವರು ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ದಲಿತ ಸಚಿವರನ್ನ ಎತ್ತಿಕಟ್ಟೋದಕ್ಕೆ BJPಯವರು ಮೆಗಾ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ದಾರೆ. ದಲಿತ ಸಚಿವರನ್ನೇ ಎತ್ತಿಕಟ್ಟಬೇಕು, ಸರ್ಕಾರದಲ್ಲಿರ್ತಕ್ಕಂತಹ ದಲಿತ ಸಚಿವರೇ ಶಿವಕುಮಾರ್ ಅವರ ವಿರುದ್ಧ ಮಾತನಾಡಬೇಕು ಅನ್ನುವಂತಹ ಸ್ವರೂಪದಲ್ಲಿ ಅವರನ್ನ ಕಾರ್ನರ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವೆಲ್ಲವೂ ಕೂಡ ಸದ್ಯಕ್ಕೆ ಶಿವಕುಮಾರ್ ಅವರ ಸುತ್ತಲೂ ನಡೀತಾ ಇರುವಂತಹ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಇದರ ನಡುವೆ BJPಯವರು ಮಾಡ್ತಿರುವಂಥ ಆರೋಪಕ್ಕೆ ಕಾಂಗ್ರೆಸ್ನವರು ತಮ್ಮದೇ ಆದಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಸಂವಿಧಾನ ಬದಲಿಸ್ತೇವೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಅಂತ ಹೇಳ್ಕೊಂಡು BJPಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ DK ಹೇಳಿಕೆಯನ್ನು BJPಯವರು ತಿರುಚಿದ್ದಾರೆ ಅನ್ನುವಂತಹ ಉತ್ತರವನ್ನು, ಕೌಂಟರನ್ನು ಕೊಡುವಂತಹ ಕೆಲಸವನ್ನು ಶಿವಕುಮಾರ್ ಅವರ ಕಡೆಯಿಂದ ಸಾಗ್ತಾ ಇರುವಂಥದ್ದು. ಇನ್ನು ಮುಸ್ಲಿಂ ಮೀಸಲಾತಿಗಾಗಿ ಸಂವಿಧಾನ ಬದಲು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು BJPಯವರು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಈ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಮುಸ್ಲಿಂ ಮೀಸಲಾತಿಯ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಬದಲಾವಣೆ ತರೋದಕ್ಕೆ ಹೊರಟಿದ್ದಾರೆ ಇವರು ಅನ್ನುವಂಥದ್ದು ಆರೋಪ. ಆದರೆ ಅಂತಹ ಹೇಳಿಕೆಯನ್ನು ನಮ್ಮ ಸಚಿವರು ನೀಡಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನಾವು ಸಂವಿಧಾನ ಬದಲಿಸ್ತೀವಿ ಅನ್ನುವಂಥದ್ದನ್ನು ಸಂವಿಧಾನ ಬದಲಾವಣೆ ಅನ್ನುವಂತಹ ವಿಚಾರದಲ್ಲಿ ಹೇಳಿಲ್ಲ, ಬದಲಿಗೆ ಸಂವಿಧಾನದ ಕೆಲವು ಸೆಕ್ಷನ್ಗಳ ಬದಲಾವಣೆ ಆಗ್ತಾ ಇದೆ ಕೋರ್ಟ್ಗಳ ತೀರ್ಪಿನ ಪ್ರಕಾರ ಅನ್ನುವಂಥನ್ನ ಹೇಳಿದ್ದೀವಿ ಅಷ್ಟೇ. ಅಂದರೆ ಅದು ಅರ್ಥ ಏನಂತ ಹೇಳಿದರೆ ತಿದ್ದುಪಡಿ ಆಗ್ತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಹೇಳಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನಿಸಿದ್ದಾರೆ ಅಂತೇಳಿ BJP ಆರೋಪವನ್ನು ಮಾಡ್ತಾ ಇದ್ರೆ, ಸಂವಿಧಾನ ರಕ್ಷಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ನಾವು ಯಾರಿಗೆ ಅವಮಾನಿಸುವುದಿಲ್ಲ, ಸಂವಿಧಾನವನ್ನು ರಕ್ಷಿಸುವಂಥವರು ತಾವು, ಸಂವಿಧಾನವನ್ನು ಕೊಟ್ಟಂಥವ್ರು ತಾವು ಅನ್ನುವಂಥ ಸಮರ್ಥನೆಯನ್ನು ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ. ಇನ್ನು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಈ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಆರೋಪವನ್ನು BJPಯ ಪ್ರತಿಯೊಬ್ಬ ನಾಯಕ ಕೂಡ ಮಾಡ್ತಾ ಇದ್ದಾರೆ. JP ನಡ್ಡಾ ಅವರಿಂದ ಹಿಡಿದು ಹಲವು ನಾಯಕರುಗಳು ಇದೇ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸಮರ್ಥನೆಯನ್ನು ಕೊಡ್ತಾ ಇದೆ. ಸಂವಿಧಾನ ಬದಲಿಸುವಂತಹ ಯೋಜನೆ ಏನೇ ಇದ್ರೂ ಕೂಡ ಅದು BJPಯವರದ್ದು ಮಾತ್ರ, ನಮ್ದಲ್ಲ. ಅದೇನಿದ್ರು ಕೂಡ BJPಯವರದ್ದು ಮಾತ್ರ ಅಂತೇಳಿ. ಇನ್ನು BJPಯವರ ಆರೋಪ, ಕಾಂಗ್ರೆಸ್ ನಾಯಕರಿಗೆ ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ, ಅವರಿಗೆ ಕಿಂಚಿತ್ತೂ ಗೌರವ ಇಲ್ಲ ದೇಶದ ಸಂವಿಧಾನದ ಬಗ್ಗೆ ಅಂತೇಳಿ ಮತ್ತು ಅದರ ಆಶಯಗಳ ಬಗ್ಗೆ ಅಂತೇಳಿ. ಆದರೆ ನಮ್ಮ ಪಕ್ಷ ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸ ಮಾಡುತ್ತೆ ಅನ್ನುವಂತಹ ಸಮರ್ಥನೆಯನ್ನು ಕಾಂಗ್ರೆಸ್ನವರು ನಿರಂತರವಾಗಿ ನೀಡ್ತಾ ಇದ್ದಾರೆ. ನಾವೇ ಇರುವಂಥದ್ದು, ನಾವು ಮಾತ್ರ ರಕ್ಷಕರು ಅನ್ನುವಂಥದ್ದು ಅವರ ಮಾತು. CT ರವಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ ತೋರಿಸ್ತೀನಿ. ನಮ್ಮ ಚೀಫ್ ಮಿನಿಸ್ಟರ್ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನದ ಬಗ್ಗೆ ಬಹಳ ಜ್ಞಾನ ಇರ್ತಕ್ಕಂಥ ಮನುಷ್ಯ. ಅವ್ರಿಗೆ ಗೊತ್ತಿಲ್ವಾ ಅಂಬೇಡ್ಕರ್ ಅವರು ಮತೀಯ ಆಧಾರಿತ ಮೀಸಲಾತಿಯನ್ನು ವಿರೋಧಿಸಿದ್ರು ಅಂತೇಳಿ? ಸಂವಿಧಾನ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಈ ಮತೀಯ ಆಧಾರಿತ ಮೀಸಲಾತಿಯನ್ನು ತಂದಿದ್ದಾರೆ.
ಹೀಗೆ ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ. ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿಯು ದೊಡ್ಡದಾದಂಥ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇದನ್ನು ಶಿವಕುಮಾರ್ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಹೇಗೆ ಎದುರಿಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂತಹ ಕುತೂಹಲ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.